ನಮಸ್ಕಾರ. ಮುಖ್ಯಾಂಶಗಳು. ಗ್ರಾಮಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ, ಜಲಜೀವನ್ ಮಿಷನ್ಗೆ 2,000 ಕೋಟಿ ರೂಪಾಯಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. 74% ಜನರಿಗೆ ಕೋವಿಡ್ ಲಸಿಕೆ ಮೊದಲ ಡೋಸ್, ಶೀಘ್ರ 100 ಕೋಟಿ ಗುರಿ ಸಾಧನೆ ಮನ್ಸುಖ್ ಮಾಂಡವೀಯ. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಡಿ ವೈದ್ಯಕೀಯ ಶಿಕ್ಷಣ ಸೇರ್ಪಡೆ, ಸಾಧಕ ಬಾಧಕ ಕುರಿತು ತಜ್ಞರೊಂದಿಗೆ ಚರ್ಚಿಸಿ ತೀರ್ಮಾನ, ಸಚಿವ ಡಾ ಕೆ ಸುಧಾಕರ್. ರಾಷ್ಟ್ರೀಯ ಭದ್ರತಾ ಪಡೆಯ 37ನೇ ಸ್ಥಾಪನಾ ದಿನ, ಭಯೋತ್ಪಾದನೆ ನಿಗ್ರಹಕ್ಕೆ ಎನ್ಎಸ್ಜಿ ಸರ್ವಶ್ರೇಷ್ಠ, ಕೇಂದ್ರ ಸಚಿವ ನಿತ್ಯಾನಂದ ರೈ. ವಾರ್ತೆಗಳ ವಿವರ. ದಾವಣಗೆರೆಯಲ್ಲಿಂದು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮದ ಭಾಗವಾಗಿ ಹಲವು ಯೋಜನೆಗಳ ಫಲಾನುಭವಿಗಳಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸವಲತ್ತುಗಳನ್ನು ವಿತರಿಸಿದರು. ಈ ವೇಳೆ ಸಂಸದ ಜಿಎಂ ಸಿದ್ದೇಶ್ವರ್, ಶಾಸಕ ಎಸ್ವಿ ರಾಮಚಂದ್ರಪ್ಪ, ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ, ರಾಜ್ಯದ ಬೆಳವಣಿಗೆಗಾಗಿ ಸರ್ಕಾರ ಸಮಗ್ರ ಅಭಿವೃದ್ಧಿಯ ಕಲ್ಪನೆ ಹೊಂದಲಾಗಿದ್ದು, ಇದಕ್ಕಾಗಿ ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ. ಜಲಜೀವನ್ ಮಿಷನ್ ಯೋಜನೆಯ ಸಹಕಾರಕ್ಕಾಗಿ ರಾಜ್ಯದಿಂದ 2,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಗ್ರಾಮಗಳ ಅಭಿವೃದ್ಧಿ ಆದ್ಯತೆ ನೀಡಲಾಗಿದೆ. ವರ್ಷದ ಕೊನೆಯ ವೇಳೆಗೆ ರಾಜ್ಯದ 20 ಆದರ್ಶ ಗ್ರಾಮಗಳನ್ನು ರೂಪಿಸುವ ಗುರಿ ಹೊಂದಲಾಗಿದೆ. ಸ್ವಚ್ಛತೆ ಸೇರಿದಂತೆ ಎಲ್ಲ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸಲಾಗುವುದು. ಇದಕ್ಕಾಗಿ ಆಯಾ ಗ್ರಾಮ ಪಂಚಾಯಿತಿಗಳಿಗೆ ತಲಾ 2 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುವುದು. ಪರಿಶಿಷ್ಟ ಜಾತಿ ಪಂಗಡಗಳ ಅಭಿವೃದ್ಧಿಗಾಗಿ ಕೌಶಲ್ಯ ತರಬೇತಿ ನೀಡಲಾಗುತ್ತಿದೆ ಎಂದರು. ಎಕ್ಸ್ಪರ್ಟ್ಸ್ಗಳ ಅಭಿಪ್ರಾಯ ಪಡ್ಕೊಂಡ ನಂತರವೇ ಅದನ್ನು ನಾವು ಪ್ರಕಟಣೆ ಮಾಡ್ತೀವಿ. ಇನ್ಕ್ಲೂಡಿಂಗ್ ಸ್ಕೂಲ್ಸ್ ಬಗ್ಗೆ ನಾವು ಎಕ್ಸ್ಪರ್ಟ್ ಚರ್ಚೆ ಮಾಡಿ ಸಮಗ್ರವಾಗಿ ಎಲ್ಲವೂ ಚರ್ಚೆ ಮಾಡ್ತೀವಿ. ಸ್ಕೂಲ್ಸು, ಇನ್ನು ಕೆಲವು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟು ಮತ್ತು ಬಾರ್ಡರಲ್ಲಿ ಕೆಲವು ಓಡಾಟಕ್ಕೆ ಎಲ್ಲ ಸಮಗ್ರವಾಗಿ ಚರ್ಚೆ ಮಾಡಿ ಒಂದೇ ಬಾರಿ ತೀರ್ಮಾನವನ್ನು. ಈಗ ಅದಕ್ಕಾಗಿಯೇ ಕೇಂದ್ರ ಸರ್ಕಾರ ಈ ಶ್ರಮ ಅನ್ನುವಂಥ ಪೋರ್ಟಲ್ ಮಾಡಿದೆ. ಆಧಾರ್ ಲಿಂಕ್ ಆಗಿ ಮಾಡ್ತಾ ಇದ್ದೇವೆ. ಈ ತರ ಕೆಲವು ಪ್ರಕರಣಗಳು. ಇದಕ್ಕೂ ಮುನ್ನ ಕೋವಿಡ್-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉಪಸ್ಥಿತಿಯಲ್ಲಿ ಇಂದು ಮರುಚಾಲನೆ ನೀಡಲಾಯಿತು. ಸಚಿವರಾದ ಆರ್ ಅಶೋಕ, ಕೆಎಸ್ ಈಶ್ವರಪ್ಪ, ಸಂಸದ ಜಿಎಂ ಸಿದ್ದೇಶ್ವರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ವಿವಿಧ ಇಲಾಖೆಗಳು ಆಯೋಜಿಸಿದ್ದ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿದರು. ದಾವಣಗೆರೆಯ ನ್ಯಾಮತಿಯಲ್ಲಿ ಮುಖ್ಯಮಂತ್ರಿ ಗಡಿ ಜಿಲ್ಲೆ ಸೇರಿದಂತೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಕೋವಿಡ್-19 ಸೋಂಕು ಇಳಿಮುಖವಾಗುತ್ತಿದ್ದು, ಪಾಸಿಟಿವಿಟಿ ದರ 1%ಕ್ಕಿಂತ ಕಡಿಮೆ ಇದೆ. ಇನ್ನೆರಡು ದಿನಗಳಲ್ಲಿ ತಜ್ಞರ ಸಮಿತಿಯೊಂದಿಗೆ ಚರ್ಚಿಸಿ ಕೋವಿಡ್ ನಿಯಮಾವಳಿಗಳಲ್ಲಿ ಸಡಿಲಿಕೆ ಸೇರಿದಂತೆ ಶಾಲೆಗಳ ಆರಂಭ, ವಾಣಿಜ್ಯ ಚಟುವಟಿಕೆ ಹಾಗೂ ಗಡಿ ಜಿಲ್ಲೆಗಳಲ್ಲಿ ಸಂಚಾರ ನಿರ್ಬಂಧಗಳ ಮೇಲಿರುವ ನಿಯಮಾವಳಿಗಳನ್ನು ಕಡಿತಗೊಳಿಸುವ ಕುರಿತು ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇನ್ನು ಕೆಲವು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟು ಮತ್ತು ಬಾರ್ಡರಲ್ಲಿ ಕೆಲವು ಓಡಾಟಕ್ಕೆ ಎಲ್ಲ ಸಮಗ್ರವಾಗಿ ಚರ್ಚೆ ಮಾಡಿ ಒಂದೇ ಬಾರಿ ತೀರ್ಮಾನವನ್ನು. ಅದಕ್ಕಾಗಿಯೇ ಕೇಂದ್ರ ಸರ್ಕಾರ ಈ ಶ್ರಮ ಅನ್ನುವಂಥ ಪೋರ್ಟಲ್ ಮಾಡಿದೆ. ಸೇವಾ ಸಿಂಧು ಸೇರಿದಂತೆ ಇತರ ಕಾರ್ಮಿಕ ಕಲ್ಯಾಣ ಯೋಜನೆಗಳು ನೈಜ ಫಲಾನುಭವಿಗಳಿಗೆ ಸಿಗುತ್ತಿಲ್ಲ ಎಂಬ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು, ಕೇಂದ್ರ ಸರ್ಕಾರ ಇ ಶ್ರಮ್ ಪೋರ್ಟಲ್ ಆರಂಭಿಸಿದ್ದು, ಆಧಾರ್ ಸಂಖ್ಯೆ ಜೋಡಣೆಯಾಗಿರುವ ಫಲಾನುಭವಿಗಳಿಗೆ ಸೂಕ್ತ ಸವಲತ್ತುಗಳು ದೊರೆಯಲಿವೆ. ನಕಲಿ ಕಟ್ಟಡ ಕಾರ್ಮಿಕರಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಯಾವುದೇ ಸೌಲಭ್ಯಗಳು ದೊರೆಯುವುದಿಲ್ಲ ಎಂದು ತಿಳಿಸಿದರು. ಮೈಶುಗರ್ ಕಾರ್ಖಾನೆಯನ್ನು ಸರ್ಕಾರಿ ಸ್ವಾಮ್ಯದಲ್ಲೇ ಉಳಿಸಿಕೊಳ್ಳುವಂತೆ ಆಗ್ರಹಿಸಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ನಡೆಸುತ್ತಿರುವ ಧರಣಿ ಸ್ಥಳಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಭೇಟಿ ನೀಡಿ ಮನವಿ ಸ್ವೀಕರಿಸಿದರು. ಬಳಿಕ ಅವರು ಮೈಶುಗರ್ ಕಾರ್ಖಾನೆ ಕುರಿತು ಸರ್ಕಾರ ಈಗಾಗಲೇ ಚಿಂತನೆ ನಡೆಸಿದ್ದು, ಇದೇ 18ರಂದು ಸಚಿವರು ಹಾಗೂ ರೈತರೊಂದಿಗೆ ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು. ಈ ವಿಚಾರದಲ್ಲಿ ರೈತರಿಗೆ ಸಿಹಿ ಸುದ್ದಿ ಸಿಗಲಿದೆ ಎಂದು ತಿಳಿಸಿದರು. ಈ ಕಾರ್ಖಾನೆ ಕಬ್ಬನ್ನು ನಿಲ್ಲಿಸಿದ್ರೆ ಮಾತ್ರ ಈ ಸಕ್ಕರೆ ನಾಡಿಗೆ ನಾವು
ಗೌರವ ಕೊಟ್ಟಂಗಾಗುತ್ತೆ. ಈ ಭಾವನೆಯಿಂದ ನಾನು ಮುಂದಿನ ದಿನಗಳಲ್ಲಿ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ನನಗಾಗಲೇ ನಮ್ಮ ಸಂಬಂಧಪಟ್ಟ ಜೊತೆಗೆ ಮಾತನಾಡಿದ್ದೇನೆ. 15ನೇ ತಾರೀಕು ಇದೇ ವಿಷಯಕ್ಕೆ ಈ ಶುಗರ್ನ ಭವಿಷ್ಯವನ್ನ ತೀರ್ಮಾನ ಮಾಡುವಂತ ಮಹತ್ವದ ಒಂದು ಸಭೆಗೆ ತಮ್ಮೆಲ್ಲರನ್ನೂ ಕೂಡ ಪ್ರಮುಖರನ್ನ ನಾನು ಎಷ್ಟು ಜನ ಪ್ರತಿನಿಧಿಗಳಿದ್ದರು ಎಲ್ಲರೂ ಕೂಡ ಬರಬೇಕು ಅಂತ ಆಹ್ವಾನವನ್ನು ಕೊಟ್ಟಿದ್ದೇನೆ. ಅವತ್ತು ನಮ್ಮ ಅಧಿಕಾರಿಗಳು ಇರ್ತಾರೆ, ನಮ್ಮೆಲ್ಲ ಮಂತ್ರಿಗಳು ಇರ್ತಾರೆ. ಒಟ್ಟಾರೆ ಒಂದು ಒಳ್ಳೆಯ ನಿರ್ಣಯ ಅವತ್ತು ತಾವು ನಿರೀಕ್ಷೆ ಮಾಡಬಹುದು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಕೋವಿಡ್ ಲಸಿಕೆ ನೀಡಿಕೆ ಕುರಿತ ದೃಶ್ಯ ಧ್ವನಿ ಗೀತೆಯನ್ನು ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವೀಯ ಮತ್ತು ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ದೆಹಲಿಯಲ್ಲಿ ಇಂದು ಲೋಕಾರ್ಪಣೆಗೊಳಿಸಿದರು. ಕೋವಿಡ್ ಲಸಿಕೆ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ರಚಿಸಲಾಗಿರುವ ಈ ಗೀತೆಯನ್ನು ಖ್ಯಾತ ಗಾಯಕ ಕೈಲಾಶ್ ಖೇರ್ ಹಾಡಿದ್ದಾರೆ. भगाएं जन जन भागीदारी, टीकाकरण से ही मात खाएगी ये महामारी। है विराट है विशाल भारत का संदेश। 97 करोड़ से एवो लोगों को ಮನ್ಸುಖ್ ಮಾಂಡವೀಯ ದೇಶದಲ್ಲಿ 97 ಕೋಟಿಗೂ ಅಧಿಕ ಕೋವಿಡ್ ಲಸಿಕೆ ಮೊದಲ ಡೋಸ್ಗಳನ್ನು ನೀಡಲಾಗಿದ್ದು ಈ ಪ್ರಮಾಣ 100 ಕೋಟಿ ಸಮೀಪಿಸುತ್ತದೆ. ಪ್ರಧಾನಿ ಅವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ಪ್ರಯಾಸ್ ಮಂತ್ರದೊಂದಿಗೆ ಈ ಸಾಧನೆ ಸಾಧ್ಯವಾಗಿದೆ. ನಮ್ಮ ಶಕ್ತಿ ಮೇಲೆ ವಿಶ್ವಾಸವಿರಿಸಿದರೆ ಉತ್ತಮ ಫಲಶ್ರುತಿ ದೊರೆಯುತ್ತದೆ ಎಂಬ ನಂಬಿಕೆಯನ್ನು ಪ್ರಧಾನಿ ಹೊಂದಿದ್ದಾರೆ. ಅದರಂತೆ ವಿಜ್ಞಾನಿಗಳ ಪರಿಶ್ರಮದಿಂದ ಕೋವಿಡ್ ಲಸಿಕೆಯನ್ನು ದೇಶೀಯವಾಗಿ ಅತಿ ಕಡಿಮೆ ಅವಧಿಯಲ್ಲಿ ಉತ್ಪಾದಿಸಲಾಗಿದೆ. ಸಾಮಾನ್ಯವಾಗಿ ಔಷಧವೊಂದರ ಸಂಶೋಧನೆಗೆ 5-6 ವರ್ಷ ಹಿಡಿಯುತ್ತಿತ್ತು. ಆದರೆ ಪ್ರಧಾನಿ ಅವರ ವಿಶೇಷ ಕಳಕಳಿಯಿಂದ ಔಷಧವು ಜನರಿಗೆ ತ್ವರಿತವಾಗಿ ಲಭ್ಯವಾಗಲು ಸಾಧ್ಯವಾಗಿದೆ ಎಂದರು. ಕೋವಿಡ್ ಲಸಿಕೆ ಉತ್ಪಾದನೆ ಮತ್ತು ಪೂರೈಕೆ ಸವಾಲಿನ ಕೆಲಸವಾಗಿದೆ. ಲಸಿಕೆಯನ್ನು ಸಂಗ್ರಹಿಸಿ ಕೊನೆಯ ಹಂತದವರೆಗೆ ಪೂರೈಸಲು ಅತ್ಯುತ್ತಮ ಸಾಗಣೆ ಜಾಲ ಮತ್ತು ಸಮನ್ವಯತೆ ಅಗತ್ಯವಾಗಿದೆ. ಎಲ್ಲರ ಶ್ರಮ ಮತ್ತು ಸಹಕಾರದೊಂದಿಗೆ ಈ ಕಾರ್ಯ ಯಶಸ್ವಿಯಾಗಿದೆ. ದೇಶದಲ್ಲಿ ಸದ್ಯ ಒಟ್ಟು ಜನಸಂಖ್ಯೆ 74% ಜನರಿಗೆ ಕೋವಿಡ್ ಲಸಿಕೆಯ ಮೊದಲ ಡೋಸ್ ನೀಡಲಾಗಿದ್ದು 30% ಜನರಿಗೆ ಎರಡನೇ ಡೋಸ್ ನೀಡಲಾಗಿದೆ. ನಿನ್ನೆ ಒಂದೇ ದಿನ 37 ಲಕ್ಷ ಡೋಸ್ ನೀಡಲಾಗಿದೆ ಎಂದರು. हमारे साइंटिस्ट पर रखा हुआ विश्वास का ये परिणाम है. 2.5 करोड़ डोज एक दिन में एडमिनिस्टर करना, उसके बाद अगले आने वाले वीक में हम 1000 मिलियन डोज यानी कि 100 करोड़ डोज लगाने में हम सक्सेस रहेंगे. नियरेस्ट 30% सेकंड डोज लग गए और आगे बढ़ रहा है. आज अभी मैं देख रहा था, अभी तक 37 लाख डोज आज एडमिनिस्टर हो गया. 1 बिलियन ಹರ್ದೀಪ್ ಸಿಂಗ್ ಪುರಿ ಕೋವಿಡ್ ಲಸಿಕೆಯ ಸುರಕ್ಷತೆ ಬಗ್ಗೆ ಕೆಲವರು ಸಂದೇಹ ವ್ಯಕ್ತಪಡಿಸುತ್ತಿದ್ದರು. ಆದರೆ ಲಸಿಕೆಯ ಅಗತ್ಯತೆ ಮತ್ತು ಸುರಕ್ಷತೆ ಮನಗಂಡು ಇದೀಗ ಇವರೆಲ್ಲ ಸುಮ್ಮನಾಗಿದ್ದಾರೆ. ಜನರಲ್ಲೂ ಜಾಗೃತಿ ಮೂಡಿದೆ. ದೇಶದಲ್ಲಿ ಅಗತ್ಯ ಲಸಿಕೆ ಲಭ್ಯವಿದ್ದು ವಿದೇಶಗಳಿಗೂ ಪೂರೈಕೆಯಾಗುತ್ತದೆ. ದೇಶಾದ್ಯಂತ 102ಕ್ಕೂ ಹೆಚ್ಚು ಆಮ್ಲಜನಕ ಸ್ಥಾವರಗಳನ್ನು ಸ್ಥಾಪಿಸಲಾಗಿದೆ ಎಂದರು. प्लेन से जाना चाहिए. लोडिंग भी 12 से 18 मिनट में ये काम कोल्ड चेन का सब खत्म करना था, वो तो सब हो गया. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ಸೇರ್ಪಡೆ ಕುರಿತು ತಜ್ಞರೊಂದಿಗೆ ಚರ್ಚಿಸಿ ಅಗತ್ಯವಿದ್ದರೆ ಮಾತ್ರ ಸೇರಿಸಲಾಗುವುದು ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ದೇಶಾದ್ಯಂತ ಹಂತ ಹಂತವಾಗಿ ಅನುಷ್ಠಾನಗೊಳ್ಳುತ್ತಿದ್ದು ಮೊದಲ ಹಂತದಲ್ಲಿ ಪ್ರಾಥಮಿಕ ಪ್ರೌಢ ಹಾಗೂ ಉನ್ನತ ಶಿಕ್ಷಣದ ಸೇರ್ಪಡೆಗೆ ಆದ್ಯತೆ ನೀಡಲಾಗಿದೆ. ವೈದ್ಯಕೀಯ ಶಿಕ್ಷಣವನ್ನು ಸೇರ್ಪಡೆಗೊಳಿಸುವ ಕುರಿತು ಮುಂದಿನ ದಿನಗಳಲ್ಲಿ ತಜ್ಞರಿಂದ ಸಲಹೆ ಪಡೆದು ಬಳಿಕ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ವೈದ್ಯಕೀಯ ಶಿಕ್ಷಣವು ಸದ್ಯ ಭಾರತೀಯ ವೈದ್ಯಕೀಯ ಆಯೋಗದ ಕಾಯ್ದೆಯಡಿಯಲ್ಲಿಯೇ ನಡೆಯುತ್ತಿದೆ ಎಂದು ಅವರು ವಿವರಿಸಿದರು. ಹೊಸದಾಗಿ ಹಳೆ ಏನು ವ್ಯವಸ್ಥೆ ಇತ್ತು ಅದೋಗಿ ಈಗ NMC ಆಗಿದೆ. ನ್ಯೂ ಮೆಡಿಕಲ್ ಎಜುಕೇಷನ್ ಪಾಲಿಸಿ ಕೂಡ ಅದರ ಮೂಲಕ ಬರ್ತದೆ. ಮುಂದಿನ ದಿನಗಳಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ಈಗಾಗಲೇ ಒಂದು ವೃತ್ತಿಪರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇರೋದ್ರಿಂದ ಬಹುಶಃ ಇದಕ್ಕೆ ಬೇಕಾದಂಥ ಕೆಲವು ಸಲಹೆಗಳು ಮತ್ತು ಕೆಲವು ಮಾರ್ಪಾಡುಗಳನ್ನು ಮಾಡ್ಬೋದು. ಅಥವಾ ಮುಂದಿನ ದಿನಗಳಲ್ಲಿ ಯಾವ ರೀತಿ ವಿಚಾರ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಈಗ NMCಯಲ್ಲಿ ಮೆಡಿಕಲ್ ಎಜುಕೇಷನ್
ರಾಷ್ಟ್ರೀಯ ಭದ್ರತಾ ಪಡೆ ಎನ್ಎಸ್ಜಿಯ 37ನೇ ಸ್ಥಾಪನಾ ದಿನವನ್ನು ಇಂದು ಆಚರಿಸಲಾಗುತ್ತದೆ. ದೇಶದ ಸುರಕ್ಷತೆಯಲ್ಲಿ ಎನ್ಎಸ್ಜಿ ಮಹತ್ವದ ಪಾತ್ರ ವಹಿಸುತ್ತಿದ್ದು, ಎನ್ಎಸ್ಜಿ ಸಿಬ್ಬಂದಿ ಬ್ಲಾಕ್ ಕಮಾಂಡೋಗಳೆಂದು ಕರೆಯಲ್ಪಡುತ್ತಾರೆ. ಭಯೋತ್ಪಾದನೆ ಚಟುವಟಿಕೆ ಮತ್ತು ಅಪಹರಣ ಕೃತ್ಯಗಳ ನಿಗ್ರಹ ಕಾರ್ಯಾಚರಣೆಗಳಲ್ಲಿ ಕೇಂದ್ರೀಯ ಅರೆ ಸೈನಿಕ ಪಡೆಗಳೊಂದಿಗೆ ಎನ್ಎಸ್ಜಿ ವಿಶೇಷ ಸಂದರ್ಭಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹರಿಯಾಣದ ಮನೇಸಾರ್ನ ಎನ್ಎಸ್ಜಿ ಕ್ಯಾಂಪಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಈ ವೇಳೆ ಎನ್ಎಸ್ಜಿ ಪಡೆಗಳು ಶಕ್ತಿ ಮತ್ತು ಸಾಹಸವನ್ನು ಪ್ರದರ್ಶಿಸಿದವು. ಬಳಿಕ ನಿತ್ಯಾನಂದ ರೈ ಶೌರ್ಯ, ಕೌಶಲ್ಯ, ತಂತ್ರಜ್ಞಾನ ಮತ್ತು ಸಮನ್ವಯತೆ ತೋರುತ್ತಿರುವ ಎನ್ಎಸ್ಜಿ ಮೇಲೆ ದೇಶದ ವಿಶ್ವಾಸ ಮತ್ತಷ್ಟು ಹೆಚ್ಚಿದೆ. ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಮೊದಲ ಬಾರಿಗೆ ಸುರಕ್ಷತೆ ನೀತಿ ಜಾರಿಗೊಳಿಸಲಾಗಿದೆ. ಇದರಲ್ಲಿ ಎನ್ಎಸ್ಜಿ ಪಾತ್ರ ಮಹತ್ವದ್ದಾಗಿದೆ. ಎನ್ಎಸ್ಜಿ ಇಂದು ಆಧುನಿಕ ಶಸ್ತ್ರಾಸ್ತ್ರ ಮತ್ತು ಸಾಧನಗಳನ್ನು ಹೊಂದಿರುವುದು ದೇಶಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಭಯೋತ್ಪಾದಕ ಶಕ್ತಿಗಳನ್ನು ಎದುರಿಸುವ ಪಡೆಗಳ ಪೈಕಿ ವಿಶ್ವದ ಶ್ರೇಷ್ಠ ಪಡೆ ಎನಿಸಿದೆ ಎಂದರು. ಎನ್ಎಸ್ಜಿ ಸ್ಥಾಪನಾ ದಿನದ ಅಂಗವಾಗಿ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎನ್ಎಸ್ಜಿ ಸಿಬ್ಬಂದಿಗೆ ಶುಭಾಶಯ ಕೋರಿದ್ದಾರೆ. शांति का वातावरण भी देश की सफल विदेश नीति से देश को बाहरी और आंतरिक सुरक्षा को सुनिश्चित किया जा सके, इसके भी कई पहलू स्थापित किए गए हैं और एनएसजी उस पहलू का भी एक बड़ा हिस्सा है. आंतरिक सुरक्षा के विषय में हमारे माननीय केंद्रीय गृह मंत्री आदरणीय अमित शाह जी किस प्रकार से सजग और तत्पर रहते हैं, यह भारत ही नहीं दुनिया भी जानती है. और अपने देश पर बुरी नज़र रखने वालों को यह पता है कि अगर हम बुरी नज़र डालें इस देश पर या उस प्रकार के आतंक गतिविधियों में सम्मिलित हुए तो उसका अंजाम बहुत ही बुरा होगा. और हाल के वर्षों में वह भुगता भी है और वह परिचित ही हुआ है. ವೆಂಕಯ್ಯ ನಾಯ್ಡು ತಮ್ಮ ಸಂದೇಶದಲ್ಲಿ ಧೈರ್ಯ, ಸಾಹಸ ಮತ್ತು ಕೌಶಲ್ಯಗಳಿಗೆ ಎನ್ಎಸ್ಜಿ ಕಮಾಂಡೋಗಳು ಹೆಸರಾಗಿದ್ದಾರೆ ಎಂದು ಟ್ವೀಟ್ ಮಾಡಿದ್ದಾರೆ. ಅಮಿತ್ ಶಾ ತಮ್ಮ ಸಂದೇಶದಲ್ಲಿ ರಾಷ್ಟ್ರೀಯ ಭದ್ರತಾ ಪಡೆ ಭಯೋತ್ಪಾದನೆಯ ಎಲ್ಲ ಸ್ವರೂಪಗಳನ್ನು ನಿಗ್ರಹಿಸಲು ವಿಶ್ವ ದರ್ಜೆ ತರಬೇತಿ ಪಡೆದಿದೆ. ಸರ್ವಥಾ ಸರ್ವೋತ್ತಮ್ ಸುರಕ್ಷಾ ಮಂತ್ರದೊಂದಿಗೆ ಎನ್ಎಸ್ಜಿ ಎಲ್ಲ ರೀತಿಯಲ್ಲೂ ಸಮರ್ಥವಾಗಿದೆ. ಭಾರತ ಎನ್ಎಸ್ಜಿ ಬಗ್ಗೆ ಹೆಮ್ಮೆ ಪಡುತ್ತದೆ ಎಂದು ಅಮಿತ್ ಶಾ ತಿಳಿಸಿದ್ದಾರೆ. 3 ದಿನಗಳ ಅಂಡಮಾನ್ ನಿಕೋಬಾರ್ ಭೇಟಿಯಲ್ಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ 2ನೇ ದಿನವಾದ ಇಂದು ಶಹೀದ್ ದ್ವೀಪದ ಪರಿಸರ ಪ್ರವಾಸೋದ್ಯಮ ಯೋಜನೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಯೋಜನೆಗಳ ವೈಮಾನಿಕ ಸಮೀಕ್ಷೆ ನಡೆಸಿದರು. ನಂತರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪದಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅನೇಕ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದರು. ಅಂಡಮಾನ್ ನಿಕೋಬಾರ್ ಲೆಫ್ಟಿನೆಂಟ್ ಗವರ್ನರ್ ಅಡ್ಮಿರಲ್ ಡಿಕೆ ಜೋಶಿ ಉಪಸ್ಥಿತರಿದ್ದರು. ಅಮಿತ್ ಶಾ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮ ವರ್ಷಾಚರಣೆಯನ್ನು ಆಚರಿಸಲಾಗುತ್ತಿದೆ. ನೇತಾಜಿ ಅವರ ಜೀವನವನ್ನು ಅವಲೋಕಿಸಿದರೆ ಅವರಿಗೆ ಅನ್ಯಾಯವಾದಂತೆ ಅನಿಸುತ್ತದೆ. ಇತಿಹಾಸದಲ್ಲಿ ಅವರಿಗೆ ಸಲ್ಲಬೇಕಿದ್ದ ಸ್ಥಾನ ದೊರೆತಿಲ್ಲದಿರುವುದು ವಿಷಾದನೀಯ. ವರ್ಷಗಳ ಕಾಲ ಅನೇಕ ನಾಯಕರು ನೇತಾಜಿ ಅವರ ವರ್ಚಸ್ಸು ಕುಂದಿಸುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಇದೀಗ ಇತಿಹಾಸದಲ್ಲಿ ಅವರಿಗೆ ಸೂಕ್ತ ಸ್ಥಾನ ನೀಡುವ ಕಾಲ ಬಂದಿದೆ. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಜನರಿಗೆ ಇತಿಹಾಸದಲ್ಲಿ ಸ್ಥಾನ ದೊರೆಯಬೇಕಾಗಿದೆ. ಆದ್ದರಿಂದಲೇ ಸರ್ಕಾರ ದ್ವೀಪಕ್ಕೆ ನೇತಾಜಿ ಅವರ ಹೆಸರನ್ನು ಮರುನಾಮಕರಣ ಮಾಡಿದೆ ಎಂದರು. ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಅಗಾಧ ಅಭಿವೃದ್ಧಿಯಾಗುತ್ತಿದ್ದು ಸಂಪರ್ಕಕ್ಕೆ ಒತ್ತು ನೀಡಲಾಗುತ್ತಿದೆ. ದ್ವೀಪಗಳಲ್ಲಿ ಇದೀಗ 4G ಜಾಲ ಲಭ್ಯವಾಗುತ್ತಿದೆ. ಪೋರ್ಟ್ ಬ್ಲೇರ್ ಅನ್ನು ಸ್ಮಾರ್ಟ್ ಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದರು. उस दिशा में हमारी नई पीढ़ी आगे बढ़े कि एक बार अंडमान निकोबार जरूर आइए और आजादी की लड़ाई के तीर्थ स्थल को यहां आकर जरूर देखिए. मित्रों, मोदी जी ने इसीलिए यहां 3 स्वराज और सुभाष ब्रिज रखा, जिससे आने वाली पीढ़ियां प्रेरणा ले सके कि इन लोगों ने, हमारे पुरखों ने जो लड़ाई लड़ी, अब देश आजाद हो गया है, उनके स्वप्नों के भारत बनाने की जिम्मेदारी हमारी है. 4 ದಿನಗಳ ರಾಜ್ಯ ಪ್ರವಾಸ ಕೈಗೊಂಡಿರುವ ಕೇಂದ್ರ ವಾರ್ತಾ ಮತ್ತು ಪ್ರಸಾರ, ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಇಂದು ಸಂಜೆ ಮಂಗಳೂರಿಗೆ ಆಗಮಿಸಲಿದ್ದಾರೆ. ನಾಳೆ ಬೆಳಗ್ಗೆ ಸಚಿವರು ಬೈಕಂಪಾಡಿ ಕೈಗಾರಿಕಾ ಪ್ರದೇಶದಲ್ಲಿರುವ
ಪರ್ಲ್ ಸ್ಪಾಟ್ ಐಸ್ ಪ್ಲಾಂಟ್ಗೆ ಭೇಟಿ ನೀಡಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಪಿಎಂಎಂಎಸ್ವೈ ಯೋಜನೆಯಡಿ ಫಲಾನುಭವಿಗಳಿಗೆ ವಿವಿಧ ಸೌಲಭ್ಯ ವಿತರಿಸಲಿದ್ದಾರೆ. ಕುಲಾಯ್ನಲ್ಲಿರುವ ಶೀತಲೀಕರಣ ಘಟಕಕ್ಕೆ ಭೇಟಿ ನೀಡಿದ ನಂತರ ಅವರು ತಣ್ಣೀರುಬಾವಿಯಲ್ಲಿರುವ ಕೇಜ್ ಕಲ್ಚರ್ ಘಟಕಕ್ಕೆ ಭೇಟಿ ನೀಡಲಿದ್ದಾರೆ. ನಂತರ ಪಿಎಂಎಂಎಸ್ವೈ ಯೋಜನೆಯಡಿ ನಿರ್ಮಾಣಗೊಂಡಿರುವ ಮೋಟಾರು ಚಾಲಿತ ದೋಣಿಗಳನ್ನು ಪರಿಶೀಲಿಸಲಿದ್ದಾರೆ. ಬಳಿಕ ಉಡುಪಿ ಸಮೀಪದ ಮಲ್ಪೆ ಮೀನುಗಾರಿಕಾ ಬಂದರಿಗೆ ಭೇಟಿ ನೀಡಿ ಮೀನುಗಾರರೊಂದಿಗೆ ಕೇಂದ್ರ ಸಚಿವರು ಸಂವಾದ ನಡೆಸಲಿದ್ದಾರೆ. ಮೀನುಗಾರರೊಂದಿಗೆ ಭೋಜನ ಸ್ವೀಕರಿಸಲಿದ್ದಾರೆ. ಸೋಮವಾರ ಬೆಳಗ್ಗೆ ಮಂಗಳೂರಿನ ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ನೀಡಿ ಸ್ಥಳೀಯ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಬೆಂಗಳೂರಿಗೆ ಆಗಮಿಸುವ ಅವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ 19ರಂದು ಬೆಂಗಳೂರಿನಿಂದ ದೆಹಲಿಗೆ ವಾಪಸ್ಸಾಗಲಿದ್ದಾರೆ. ಪ್ರಸಕ್ತ ವಿಶ್ವವಿಖ್ಯಾತ ದಸರಾ ಮಹೋತ್ಸವವು ಸರಳ ಹಾಗೂ ಸಾಂಪ್ರದಾಯಿಕವಾಗಿ ನಡೆದಿದ್ದು, ಮುಂದಿನ ವರ್ಷ ಕೋವಿಡ್ ಮುಕ್ತ ವಾತಾವರಣದಲ್ಲಿ ಅದ್ದೂರಿ ದಸರಾ ಆಚರಣೆಗೆ ಚಿಂತನೆ ನಡೆಸಲಾಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮೈಸೂರಿನಲ್ಲಿ ಇಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮುಖ್ಯಮಂತ್ರಿ ದಸರಾ ಸಂದರ್ಭದಲ್ಲಿ ಮೈಸೂರು ಕ್ಷೇತ್ರದ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ನೀಡಲು ಚಿಂತಿಸಲಾಗಿದ್ದು, ಸಮಗ್ರ ಅಭಿವೃದ್ಧಿಗೆ ಕಾರ್ಯಯೋಜನೆ ರೂಪಿಸಲಾಗುವುದು ಎಂದರು. ವರ್ಷಪೂರ್ತಿ ದಸರಾ ವಸ್ತು ಪ್ರದರ್ಶನ ನಡೆಸುವ ನಿಟ್ಟಿನಲ್ಲಿ ವಸ್ತು ಪ್ರದರ್ಶನ ಮೈದಾನವನ್ನು ಸಿದ್ದಗೊಳಿಸಲು ಚಿಂತನೆ ನಡೆಸಲಾಗಿದ್ದು, ನುರಿತ ತಜ್ಞರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಉಪಚುನಾವಣೆ ನಡೆಯುತ್ತಿರುವ ಹಾನಗಲ್ ಹಾಗೂ ಸಿಂದಗಿ ಕ್ಷೇತ್ರಗಳಲ್ಲಿ ಪ್ರಚಾರ ಕೈಗೊಳ್ಳುವುದಾಗಿ ತಿಳಿಸಿದರು. ಎರಡೂ ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳು ಗೆಲುವು ಸಾಧಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಚಿಂತನೆಯನ್ನು ಮಾಡಿ ಆ ನಿರ್ಣಯವನ್ನು ನಾವು ಖಂಡಿತವಾಗೂ ತೆಗೆದುಕೊಳ್ತೀವಿ. ಎರಡನೇದು, ಈ ಎಕ್ಸಿಬಿಷನ್ ಗ್ರೌಂಡ್ ಏನಿದೆ ಇದನ್ನು 365 ಡೇಸ್ ಹೆಂಗೆ ಉಪಯೋಗ ಮಾಡ್ಕೋಬೇಕು ಅನ್ನುವಂಥ ಒಂದು ಚಿಂತನೆಯೂ ಕೂಡ ನಮ್ಮ ಸರ್ಕಾರದಲ್ಲಿ ನಡೆದಿದೆ. ಅದಂಥ ಬರುವಂಥ ದಿನಗಳಲ್ಲಿ ಅದಕ್ಕೆ ಭಾಳಷ್ಟು ಎಕ್ಸ್ಪರ್ಟ್ಸು ಮತ್ತು ರಾಷ್ಟ್ರಮಟ್ಟದ ಎಕ್ಸ್ಪರ್ಟ್ಸ್ ಜೊತೆಗೆ ಅದನ್ನು ಚರ್ಚೆ ಮಾಡಿ ಒಂದು ಯೋಜನೆಯನ್ನು ರೂಪಿಸಿ ಅದನ್ನು ಕೂಡ ಪರ್ಮನೆಂಟ್ ಎಕ್ಸಿಬಿಷನ್ ಆಗಿ ಪರಿವರ್ತನೆ ಮಾಡೋದಕ್ಕೆ ನಾವು ಚಿಂತನೆಯನ್ನು ಮಾಡಿ ಅದು ಫಿಸಿಬಿಲಿಟಿಯನ್ನು ನೋಡಿ. 5 ದಿನಗಳ ಅಮೆರಿಕ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಿನ್ನೆ ವಾಷಿಂಗ್ಟನ್ ಡಿಸಿಯಲ್ಲಿ ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಸಭೆಯಲ್ಲಿ ಪಾಲ್ಗೊಂಡರು. ಕೋವಿಡ್-19 ಲಸಿಕೆಯ ಲಭ್ಯತೆಯಲ್ಲಿ ತಾರತಮ್ಯ ಕಂಡುಬರುತ್ತಿದ್ದು, ಸೋಂಕಿನಿಂದ ತ್ವರಿತ ಮುಕ್ತಿ ಪಡೆಯಲು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವತ್ತ ಗಮನಹರಿಸಬೇಕಿದೆ ಎಂದು ಕರೆ ನೀಡಿದರು. ಸಾರ್ವತ್ರಿಕ ಲಸಿಕೀಕರಣವೊಂದೇ ಸೋಂಕು ಹರಡುವಿಕೆ ತಡೆಯಲು ರಾಮಬಾಣ ಎಂದ ಅವರು, ಆರ್ಥಿಕ ಪ್ರಗತಿ ಹೊಂದಿಲ್ಲದ ರಾಷ್ಟ್ರಗಳಿಗೆ ಅಗತ್ಯ ಪ್ರಮಾಣದ ಲಸಿಕೆಯನ್ನು ಪೂರೈಸಲು ವಿಶ್ವ ಆರೋಗ್ಯ ಸಂಸ್ಥೆ ಸೇರಿದಂತೆ ಇತರೆ ಸಂಘಟನೆಗಳು ಗಮನಹರಿಸಬೇಕು ಎಂದರು. ಕೊರೋನಾ ಬಿಕ್ಕಟ್ಟಿನ ನಡುವೆಯೂ ಭಾರತ ಕೃಷಿ, ಕಾರ್ಮಿಕ ಮತ್ತು ಹಣಕಾಸು ವಲಯಗಳಲ್ಲಿ ಕ್ರಾಂತಿಕಾರಕ ಕ್ರಮಗಳನ್ನು ಕೈಗೊಂಡು ಆರ್ಥಿಕತೆಗೆ ವೇಗ ನೀಡುವ ಪ್ರಯತ್ನ ಮಾಡಿದೆ ಎಂದು ಸಚಿವರು ಹೇಳಿದ್ದಾರೆ. ನಂತರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅಮೆರಿಕದ ಆರ್ಥಿಕ ಕಾರ್ಯದರ್ಶಿ ಜಾನೆಟ್ ಯೆಲೆನ್ ಅವರೊಂದಿಗೆ ನಡೆಸಿದ ಭಾರತ ಅಮೆರಿಕ ಆರ್ಥಿಕ ಮತ್ತು ಹಣಕಾಸು ಪಾಲುದಾರಿಕೆ ಕುರಿತ ಸಭೆಯಲ್ಲಿ ಭಾರತ ಮತ್ತು ಅಮೆರಿಕ ಹವಾಮಾನ ವೈಪರೀತ್ಯ ತಡೆ ಪ್ರಯತ್ನಗಳಿಗೆ ಸಾರ್ವಜನಿಕ ಹಾಗೂ ಖಾಸಗಿ ಮೂಲಗಳಿಂದ ವಾರ್ಷಿಕ $100 ಬಿಲಿಯನ್ ನೆರವು ಸಂಗ್ರಹಿಸುವ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದರು. ಹವಾಮಾನ ವೈಪರೀತ್ಯ ವಿಷಯ ಕುರಿತಂತೆ ನಡೆದ ಮೊದಲ ಗೋಷ್ಠಿಯ ಬಳಿಕ ಬಿಡುಗಡೆ ಮಾಡಿದ ಜಂಟಿ ಹೇಳಿಕೆಯಲ್ಲಿ ಹವಾಮಾನ ವೈಪರೀತ್ಯ ತಡೆ ನಿಟ್ಟಿನಲ್ಲಿ ತುರ್ತು ಪ್ರಗತಿ ಸಾಧಿಸುವುದು ಅತ್ಯಗತ್ಯ, ಜಾಗತಿಕ ಗುರಿ ಸಾಧಿಸುವುದು ಅತ್ಯಂತ ನಿರ್ಣಾಯಕವಾಗಿದೆ ಎಂದು ತಿಳಿಸಲಾಗಿದೆ. ಬಿದಿರು, ಈಚಲು ಮರಗಳ ಉತ್ಪನ್ನಗಳಿಂದ ಚಾಪೆ, ಬುಟ್ಟಿ, ಚಾದರ್ಗಳನ್ನು ತಯಾರಿಸುವುದು ಸಾಮಾನ್ಯ. ಆದರೆ ಮಲೆನಾಡಿನಲ್ಲಿ ಅಡಕೆ ಬೆಳೆಗಾರರು ಪರ್ಯಾಯ ಆಲೋಚನೆಗೆ ಮುಂದಾಗಿದ್ದು, ಅಡಿಕೆ ಬೆಳೆಯ ಉತ್ಪನ್ನಗಳಿಂದ ಚಾಪೆ, ತಟ್ಟೆ ಸೇರಿದಂತೆ ವಿವಿಧ ಅಲಂಕಾರಿಕ ದಿನಬಳಕೆ ವಸ್ತುಗಳನ್ನು ತಯಾರಿಸುತ್ತಿದ್ದಾರೆ. ಈ ಮಧ್ಯೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ತಾಳಗುಪ್ಪದಲ್ಲಿರುವ ತಿರುಮಲ ಶರ್ಮಾ ಅವರು ಪ್ಲಾಸ್ಟಿಕ್ ಬಳಕೆ ಕಡಿತಗೊಳಿಸುವ ಆಲೋಚನೆಗೆ ಮುಂದಾಗಿದ್ದು, ಅಡಕೆ ಮರದ ಉತ್ಪನ್ನಗಳಿಂದ ಹಲವಾರು ಅಲಂಕಾರಿಕ ವಸ್ತುಗಳನ್ನು ತಯಾರಿಸುತ್ತಿದ್ದಾರೆ. ಇವರ ಕಾರ್ಯ ಲೋಕಲ್ ಫಾರ್ ವೋಕಲ್ ಧ್ವನಿಗೆ ಪೂರಕವಾಗಿದೆ. ಹೂವು ಬೆಳೆಸುವ ಬುಟ್ಟಿ, ಚಾಪೆ ಸೇರಿದಂತೆ ಹಲವು ವಸ್ತುಗಳು ಇವರ ಕಸೂತಿಯಲ್ಲಿ ಅರಳುತ್ತಿವೆ. ಬರುವಂಥ ಉತ್ಪನ್ನಗಳು ಸಾಕಾಗ್ತಾ ಇಲ್ಲ. ಅದರಿಂದ ಅದರಲ್ಲಿ ಬರುವಂಥ ಉಪ ಉತ್ಪನ್ನಗಳನ್ನು ಆದಷ್ಟು ಬಳಸಿ. ಡಿಡಿ ನ್ಯೂಸ್ನೊಂದಿಗೆ ತಿರುಮಲ ಶರ್ಮಾ. ಹವಾಮಾನ ವೈಪರೀತ್ಯದಿಂದ ಅಡಿಕೆ ಬೆಳೆಗಾರರು ಸಂಕಷ್ಟದಲ್ಲಿದ್ದು, ಉಪ ಉತ್ಪನ್ನಗಳನ್ನು ತಯಾರಿಸುವುದು ಅತ್ಯವಶ್ಯವಾಗಿದೆ. ಈ ನಿಟ್ಟಿನಲ್ಲಿ ಅಡಕೆ ಹಾಳೆಗಳಿಂದ ಹಲವು ಅಲಂಕಾರಿಕ ವಸ್ತುಗಳನ್ನು ತಯಾರಿಸುವ ಆಲೋಚನೆ ಮೂಡಿತು ಎಂದು ತಿಳಿಸಿದರು. ಈ ಉತ್ಪನ್ನಗಳು ನಾನು ಮಾಡಲು ಹಿಡಿದ ಮೇಲೆ ಭಾರಿ ಬೇಡಿಕೆಯನ್ನು ಪಡೆದುಕೊಂಡಿದೆ. ರೈತ ಲಕ್ಷ್ಮೀಶ್
ಕೃಷಿ ಕ್ಷೇತ್ರವನ್ನು ಲಾಭದತ್ತ ಕೊಂಡೊಯ್ಯಲು ಹಲವು ಬೆಳೆಗಳ ಉಪ ಉತ್ಪನ್ನಗಳನ್ನು ರೈತರೇ ತಯಾರಿಸಿದರೆ ಹೆಚ್ಚಿನ ಪ್ಲಾಸ್ಟಿಕ್ ಬೀಳ್ತಾ ಇದೆ. ಈ ನಿಟ್ಟಿನಲ್ಲಿ ಅಡಕೆ ಮರಗಳಿಂದ ದೊರೆಯುವ ಉತ್ಪನ್ನಗಳನ್ನು ಬಳಸಿಕೊಂಡು ಅಲಂಕಾರಿಕ ವಸ್ತುಗಳನ್ನು ತಯಾರಿಸಲಾಗುತ್ತಿದೆ ಎಂದು ತಿಳಿಸಿದರು. ಆಮೇಲೆ ಇದು ಸ್ಥಳೀಯವಾಗಿ ಸಿಗುವಂತಹ ಅಡಿಕೆ ಹಾಳೆ ಈ ಥರ ರಾ ಮೆಟೀರಿಯಲ್ಸಿಂದ ನಾವು ಈ ಥರ ಉತ್ಪನ್ನಗಳು ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಪ್ಲಾಸ್ಟಿಕ್ ಎಲ್ಲ ಕಡಿಮೆ ಮಾಡಬಹುದು. ಇಲ್ಲಿವರೆಗೆ ನಾವು ಪ್ಲಾಸ್ಟಿಕ್ ಪ್ರಗತಿಪರ ಕೃಷಿಕ ರಾಘವೇಂದ್ರ ಶರ್ಮಾ ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ಹಲವು ಉತ್ಪನ್ನಗಳನ್ನು ಅಡಕೆ ಹಾಳೆಯಿಂದ ತಯಾರಿಸಬಹುದು ಎನ್ನುವುದಕ್ಕೆ ತಿರುಮಲ ಶರ್ಮಾ ಅವರು ಉತ್ತಮ ಉದಾಹರಣೆಯಾಗಿದ್ದಾರೆ ಎಂದರು. ಉತ್ಪನ್ನ ಇದು ನಮ್ಮ ಪಕ್ಕದ ಮನೆಯವರಾದ ತಿರುಮಲ ಶರ್ಮಾ ಅವರು ಈ ಅಡಿಕೆ ಉತ್ಪನ್ನವನ್ನು ಮಾಡಿದ್ದಾರೆ. ಇದು ಅಡಿಕೆ ಹಾಳೆಯಿಂದ, ಇದಕ್ಕೆ ಯಾವುದೇ ಮಷಿನರಿ ಕೂಡ ಬೇಕಾಗಿಲ್ಲ. ಅಡಿಕೆ ಪ್ಲೇಟು ಮತ್ತು ದೊನ್ನೆ ಮಾಡೋಕ್ಕಿದ್ರೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಇದಕ್ಕೆ ಆ ಥರ ಏನಿಲ್ಲ. ಅಡಿಕೆ ಹಾಳೆಯನ್ನು ಚಿಕ್ಕದಾಗಿ ಸಿಗಿದು ಬುಟ್ಟಿ, ಚಾಪೆ ಮತ್ತು ಇದರಿಂದ ಹಲವಾರು ತಡಿಕೆ ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದಾರೆ. ಗೃಹಿಣಿ ಲತಾ ಅಡಕೆ ಹಾಳೆಯಿಂದ ತಯಾರಿಸಿರುವ ಅಲಂಕಾರಿಕ ವಸ್ತುಗಳು ಆಕರ್ಷಣೀಯವಾಗಿವೆ. ದಿನೋಪಯೋಗಿ ವಸ್ತುಗಳನ್ನು ತಯಾರಿಸುತ್ತಿರುವುದರಿಂದ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿತಗೊಳಿಸಬಹುದು ಎಂದರು. ಆಮೇಲೆ ಸಣ್ಣ ಬುಟ್ಟಿಗಳು, ಸೊ ಈ ಥರದನ್ನೆಲ್ಲ ತಯಾರಿಸಿದ್ವಿ. ಮತ್ತು ಡೈನಿಂಗ್ ಟೇಬಲ್ ಆಕ್ಸೆಸರೀಸು, ಪಾತ್ರೆ, ಬಿಸಿ ಪಾತ್ರೆ ಇಡೋದಕ್ಕೆ ಇದೆಲ್ಲ ತಯಾರಿಸಿದ್ವಿ. ಮಳೆಯಿಲ್ಲದೆ ಬಯಲುಸೀಮೆ ಎಂದು ಕರೆಯಲ್ಪಡುತ್ತಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಧಾರಾಕಾರ ಮಳೆಯಾಗುತ್ತಿದ್ದು ನದಿ, ಕೆರೆ, ಕುಂಟೆಗಳು ತುಂಬಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಲವು ವರ್ಷಗಳಿಂದ ತುಂಬಿರದ ಶ್ರೀನಿವಾಸ ಸಾಗರ ಹಾಗೂ ಜಕ್ಕಲಮಡುಗು ಜಲಾಶಯ ತುಂಬಿ ಹರಿಯುತ್ತಿದ್ದು ಪ್ರವಾಸಿಗರ ಆಕರ್ಷಣೀಯ ಪ್ರದೇಶವಾಗಿ ರೂಪುಗೊಂಡಿದೆ. ಪ್ರಕೃತಿಯ ಸುಂದರ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಸ್ಥಳೀಯರು ಹಾಗೂ ಸುತ್ತಮುತ್ತಲ ಗ್ರಾಮಗಳ ಜನರ ದಂಡೇ ಇಲ್ಲಿಗೆ ಹರಿದು ಬರುತ್ತದೆ. ಡಿಡಿ ನ್ಯೂಸ್ನೊಂದಿಗೆ ಸ್ಥಳೀಯರಾದ ವೆಂಕಟಾಚಲಪತಿ, ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಉತ್ತರ ಪಿನಾಕಿನಿ ನದಿ ತುಂಬಿ ಹರಿಯುತ್ತಿದೆ. ದುರಂತವೆಂದರೆ ಒತ್ತುವರಿದಾರರಿಂದ ನದಿ ಪಾತ್ರದ ಜಾಗ ಕಿರಿದಾಗಿದೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಒತ್ತುವರಿ ತೆರವುಗೊಳಿಸಿದರೆ ಉತ್ತಮ. ಮಳೆಯ ಪರಿಣಾಮ ಅಂತರ್ಜಲವು ವೃದ್ಧಿಯಾಗಿದ್ದು ಇದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದರು. ಚಿಕ್ಕವರಾಗಿದ್ದಾಗ ನೋಡ್ತಾ ಇದ್ವಿ 8-10 ಅಡಿ ಎತ್ತರ ಹರಿಯೋದು. ಈಗ ನದಿ ಪಾತ್ರ ಎಲ್ಲ ಚಿಕ್ಕದಾಗಿ ಆ ಕಡೆ ಈ ಕಡೆ ಜಮೀನವರು ಒತ್ತುವರಿ ಮಾಡ್ಕೊಂಡಿರೋದ್ರಿಂದ ತುಂಬ ಚಿಕ್ಕದಾಗಿದೆ. ಸರ್ಕಾರ ಸಹ ಇದರ ಬಗ್ಗೆ ಗಮನ ಕೊಟ್ಟು ಒತ್ತುವರಿ ಏನಿದೆ ನದಿದು, ನಂದಿಯಿಂದ ಹಿಡಿದು ನಮ್ಮ ಸ್ಟೇಟ್ ಬಾರ್ಡರ್ವರೆಗೆ ಏನು ಒತ್ತುವರಿ ಆಗಿದೆ ಅದನ್ನು ಬಿಡಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ನನ್ನ ಭಾವನೆ. ದಿನಗಳಿಂದ ಮಳೆ ಮತ್ತೋರ್ವ ನಿವಾಸಿ ಗೋಪಿನಾಥ್, ಮಳೆಯಿಂದಾಗಿ ಬತ್ತಿ ಹೋಗಿದ್ದ ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ವೃದ್ಧಿಯಾಗಿದೆ. ಉತ್ತರ ಪಿನಾಕಿನಿ ನದಿ ಪಾತ್ರದ ಪ್ರಕೃತಿ ಸೌಂದರ್ಯ ನೋಡಲು ಸಂತೋಷವಾಗುತ್ತದೆ ಎಂದು ತಿಳಿಸಿದರು. ಎಲ್ಲ ಸಮೃದ್ಧವಾಗಿ ಹರಿತಾ ಇದೆ. ಬತ್ತಿ ಹೋಗಿರ್ತಕ್ಕಂಥ ಬೋರ್ವೆಲ್ಸ್ ಎಲ್ಲ ಇಂಪ್ರೂವ್ ಆಗ್ತಾ ಇದೆ. ಕೆರೆ ಕುಂಡಿಗಳೆಲ್ಲ ತುಂಬ ಹರಿತಾ ಇದೆ. ನೋಡೋದಕ್ಕೆ ಖಂಡಿತವಾಗ್ಲೂ ಭಾಳ ಚೆನ್ನಾಗಿದೆ. ಪ್ರಕೃತಿಯ ಸೌಂದರ್ಯ ಅಂದರೆ ನಮ್ಮ ಶ್ರೀನಿವಾಸ ಸಾಗರ ಮುಂದೆ ನೋಡಬೇಕು. ಭಾಳ ಅದ್ಭುತವಾಗಿ ಕೋಡಿ ಹರಿತಾ ಇದೆ. ಜನಸಾಗರವೋ ಸಾಗರ ಬಂದು ನೋಡ್ತಾ ಇದೆ. ಹಲವಾರು ವರ್ಷಗಳಿಂದ ಪ್ರವಾಸಿಗ ಶಿವಕುಮಾರ್, ಹಲವು ವರ್ಷಗಳಿಂದ ಮಳೆಯಿಲ್ಲದೆ ಬತ್ತಿ ಹೋಗಿದ್ದ ಜಿಲ್ಲೆಯ ಬಹುತೇಕ ನದಿ, ಕೆರೆ, ಕುಂಟೆಗಳು ಕೆಲ ದಿನಗಳಿಂದ ಸುರಿದ ಭಾರೀ ಮಳೆಯಿಂದಾಗಿ ತುಂಬಿ ಹರಿಯುತ್ತಿವೆ. ಇದರಿಂದಾಗಿ ಜನರಲ್ಲಿ ಮಂದಹಾಸ ಮೂಡಿದ್ದು ರೈತರ ಕೃಷಿ ಚಟುವಟಿಕೆಗಳಿಗೂ ಅನುಕೂಲವಾಗಿದೆ ಎಂದು ಹೇಳಿದರು. ಮಳೆಯಿಂದ ಬೋರ್ಗಳೆಲ್ಲ ರೀಚಾರ್ಜ್ ಆಗಿದೆ, ರೈತರೆಲ್ಲ ಸಂತೋಷ ಆಗಿದೆ. ಶಿಡ್ಲಘಟ್ಟ ನಿವಾಸಿ ನೇತ್ರಾವತಿ, ಉತ್ತರ ಪಿನಾಕಿನಿ ನದಿ ತುಂಬಿ ಹರಿಯುತ್ತಿರುವ ಪ್ರಕೃತಿ ದೃಶ್ಯವನ್ನು ನೋಡಲು ಸುಂದರವಾಗಿದೆ. ಜನರು ಸಹ ವಿವಿಧೆಡೆಗಳಿಂದ ಈ ಪರಿಸರವನ್ನು ನೋಡಲು ತಂಡೋಪತಂಡವಾಗಿ ಬರುತ್ತಿದ್ದಾರೆ ಎಂದರು.
ತುಂಬ ತುಳುಕ್ತಾ ಇದೆ. ಎಲ್ಲರೂ ತುಂಬ ಸಂತೋಷವಾಗಿದ್ದಾರೆ ಜನ. ಇದರಿಂದ ಏನು ಅಂಡರ್ಗ್ರೌಂಡ್ ವಾಟರ್ ಡೆವಲಪ್ ಆಗ್ತಾ ಇದೆ, ಜನಕ್ಕೆ ತುಂಬ ಒಂದು ಏನು ನಯನಾನಂದಕರವಾಗಿರೋದ್ರಿಂದ ತುಂಬ ಜನ ಬಂದು ಇಲ್ಲಿ ಸಂತೋಷ ಪಡ್ತಾ ಇದ್ದಾರೆ. ನಾವು ಸಹ ಇಲ್ಲಿ ಬಂದು ನಮ್ಮ ಈ ಒಂದು ಅಮೂಲ್ಯವಾದ ಸಮಯವನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ ಸಭೆ ದೆಹಲಿಯಲ್ಲಿಂದು ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಪಕ್ಷದ ಅಧ್ಯಕ್ಷೆ ಸೋನಿಯಾ ಗಾಂಧಿ ವಹಿಸಿದ್ದರು. ಪಕ್ಷದ ಮುಖಂಡ ರಾಹುಲ್ ಗಾಂಧಿ ಸೇರಿದಂತೆ ಇತರ ಮುಖಂಡರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಪಕ್ಷದ ಸಂಘಟನೆ ಮತ್ತು ಮುಂಬರುವ ಚುನಾವಣೆಗಳಿಗೆ ಸಿದ್ಧತೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ, ಜಲಜೀವನ್ ಮಿಷನ್ಗೆ 2,000 ಕೋಟಿ ರೂಪಾಯಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಶೇಕಡಾ 74% ಜನರಿಗೆ ಕೋವಿಡ್ ಲಸಿಕೆ ಮೊದಲ ಡೋಸ್, ಶೀಘ್ರ 100 ಕೋಟಿ ಗುರಿ ಸಾಧನೆ, ಮನ್ಸುಖ್ ಮಾಂಡವೀಯ. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿ ವೈದ್ಯಕೀಯ ಶಿಕ್ಷಣ ಸೇರ್ಪಡೆ, ಸಾಧಕ ಬಾಧಕ ಕುರಿತು ತಜ್ಞರೊಂದಿಗೆ ಚರ್ಚಿಸಿ ತೀರ್ಮಾನ, ಸಚಿವ ಡಾ ಕೆ ಸುಧಾಕರ್. ರಾಷ್ಟ್ರೀಯ ಭದ್ರತಾ ಪಡೆಯ 37ನೇ ಸ್ಥಾಪನಾ ದಿನ, ಭಯೋತ್ಪಾದನೆ ನಿಗ್ರಹಕ್ಕೆ ಎನ್ಎಸ್ಜಿ ಸರ್ವಶ್ರೇಷ್ಠ, ಕೇಂದ್ರ ಸಚಿವ ನಿತ್ಯಾನಂದ ರೈ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿ ಇರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.